ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ KAN ಎಕ್ಸಾಮ್ನಲ್ಲಿ ಕೇಳಲಾದಂಥ LCM, HCF ಮತ್ತು ಅವುಗಳ ನಡುವಿನ ಸಂಬಂಧದ ಕುರಿತಾದಂಥ ಒಂದು ಕ್ವಶನ್ ಅನ್ನು ನಾನು ಬಿಡಿಸ್ಲಿಕ್ಕಿದ್ದೇನೆ. ಬನ್ನಿ ಹಾಗಿದ್ರೆ ಹೆಚ್ಚಿನ ಸಮಯ ವೇಸ್ಟ್ ಮಾಡದೆ ಪ್ರಶ್ನೆ ಏನಿದೆ ಅಂತ ನೋಡೋಣ. KAN ಅವರು ಕೇಳಿರುವಂಥ ಮತ್ತೊಂದು ಪ್ರಶ್ನೆ ಇದು. HCF ಆಫ್ 2 numbers is 16. Their product is 3072. What is the LCM? ಎರಡು ಸಂಖ್ಯೆಗಳ ಮಸ 16, ಅವುಗಳ ಗುಣಲಬ್ಧ 3072 ಆಗಿದೆ. ಅವುಗಳ ಲಸ ಎಷ್ಟು ಅಂತ ಕೇಳಿದ್ದಾರೆ. ಈ ಲೆಕ್ಕ ಮಾಡಬೇಕಾದ್ರೆ ನನಗೆ ಮೊದಲನೇದಾಗಿ ಒಂದು ಫಾರ್ಮುಲಾ ಗೊತ್ತಿರಬೇಕು. ಅದೇನೆಂದರೆ ಯಾವುದೇ ಸಂಖ್ಯೆಯ HCF ಅಂದರೆ ಮಸ ಮತ್ತು LCM ಲಸಗಳ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವ ನಂಬರಿನ ನಾವು ತಗೊಂಡಿರ್ತೀವಲ್ಲ ಅದರ ಪ್ರಾಡಕ್ಟಿಗೆ ಸರಿಯಾಗಿರುತ್ತೆ. ಪ್ರಾಡಕ್ಟ್ ಆಫ್ ನಂಬರ್ಸಿಗೆ ಸರಿಯಾಗಿರುತ್ತೆ. HCF ಮಲ್ಟಿಪ್ಲೈಡ್ ಬೈ LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ಸ್. ಯಾವ ನಂಬರಿನ ತೊಗೊಂಡಿರ್ತೀವಿ ಅದರದ್ದು ಪ್ರಾಡಕ್ಟಿಗೆ ಸರಿಯಾಗಿರುತ್ತೆ. ಈಗ HCF ಎಷ್ಟು ಕೊಟ್ಟಿದ್ದಾರೆ? ನಮಗೆ 16 ಕೊಟ್ಟಿದ್ದಾರೆ. LCM ಗೊತ್ತಿದೆಯಾ? ಇಲ್ಲ. LCM ಅನ್ನು ಹಾಗೆ ಬರ್ಕೋತೀನಿ. ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ? ಸಂಖ್ಯೆಗಳ ಪ್ರಾಡಕ್ಟು 3072 ಅಂತ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, LCM ಈಕ್ವಲ್ ಟು 3072 ಡಿವೈಡೆಡ್ ಬೈ 16. ಇದೆರಡು 4 ಟೇಬಲಲ್ಲಿ ಹೋಗುತ್ತೆ. 4 4 16, 4 7 28, 2 ಉಳಿತು, 4 6 24, 3 ಉಳಿತು, 4 8 32. ಸೊ 768 ಬಂತು. 768 ಡಿವೈಡೆಡ್ ಬೈ 4 ಮಾಡಿದ್ರೆ ಮತ್ತೆ 4ಅಲ್ಲಿ ಹೋಗುತ್ತೆ. 4 1 4, ಇಲ್ಲಿ 4 1 4, 3 ಉಳಿತು, 4 9 36, ದೆನ್ 8 4 2 8. ಸೊ 192 ಬರುತ್ತೆ. 192 ಇಸ್ ದಿ ಆನ್ಸರ್. 192 ಆಪ್ಷನ್ ಎ LCM ಆಗಿರುತ್ತೆ. ಸೊ LCM ಇಸ್ ಈಕ್ವಲ್ ಟು 192.